ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತಿನ ವಿಡಿಯೋ ತುಂಬ ಮುಖ್ಯವಾದದ್ದು. ಯಾಕೆಂದರೆ ಈಗ ಪ್ರತಿಯೊಬ್ಬರು ನಿಮ್ಮ ಲೈಫಲ್ಲಿ ಅನುಭವಿಸ್ತಾ ಇರುವಂಥ ಪ್ರಾಬ್ಲಮ್ಸ್ ಏನು? ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಮತ್ತು ಆರ್ಥಿಕ ಸಮಸ್ಯೆ, ಈ ಎರಡೇ ತುಂಬ ಅತಿಯಾಗಿ ಎಲ್ಲರನ್ನ ಕಾಡ್ತಾ ಇರುವಂಥ ಪ್ರಾಬ್ಲಮ್ಸ್. ಹಾಗಾಗಿ ನಿಮಗೋಸ್ಕರ ಒಂದು ತುಂಬ ಮುಖ್ಯವಾಗಿರುವಂಥ ವಿಷಯನ ನಾನು ಹೇಳೋಣ ಅಂತಲೇ ಈ ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಮ ಲೈಫಲ್ಲಿ ಆರ್ಥಿಕ ಸಮಸ್ಯೆ ಇದೆ ಮತ್ತು ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ನಿಮಗೆ ನಿಮ್ಮ ತಂದೆ ಅಥವಾ ತಾಯಿ ಮೇಲೆ ನಿಮಗೆ ಕಂಪ್ಲೇಂಟ್ಸ್ ಇದೆ ಅಂತ. ಯಾವಾಗ ನಮ್ಮನ್ನು ಹೆತ್ತಿರೋ ತಂದೆ ಮತ್ತು ತಾಯಿ ಮೇಲೆ ನಮಗೆ ಕಂಪ್ಲೇಂಟ್ಸ್ ಇರುತ್ತೋ ಆವಾಗ ಖಂಡಿತ ನಮ್ಮ ಲೈಫಲ್ಲಿ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ, ಆರ್ಥಿಕ ಸಮಸ್ಯೆಗಳಾಗುತ್ತೆ. ತಾಯಿ ಮೇಲೆ ಕಂಪ್ಲೇಂಟ್ ಇದ್ದಾಗ ರಿಲೇಷನ್ಶಿಪ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ನಮ್ಮ ಲೈಫಲ್ಲಿ ಯಾವುದೋ ಕೆಲವು ರಿಲೇಷನ್ಶಿಪ್ಸ್ ಎಷ್ಟು ಪ್ರಯತ್ನ ಪಟ್ಟರು ಅದು ಸರಿಯಾಗಿ ಆಗ್ತಾನೆ ಇರಲ್ಲ. ಗಂಡ ಹೆಂಡತಿ ಜಗಳ, ಮಕ್ಕಳೊಂದಿಗೆ ಜಗಳ, ಅತ್ತೆ ಮಾವನ ಜೊತೆ ಜಗಳ, ಈ ರೀತಿ ಇರುತ್ತೆ. ತಂದೆ ಮೇಲೆ ಕಂಪ್ಲೇಂಟ್ಸ್ ಇದ್ದಾಗ ಏನಾಗುತ್ತೆ? ಕರಿಯರ್, ಜಾಬ್ ಸಿಗ್ತಾ ಇರಲ್ಲ, ಸಿಕ್ಕಿದ್ರೂ ಅದರಲ್ಲಿ ಸಮಾಧಾನ ಇರಲ್ಲ, ಅಥವಾ ಅದು ಬರ್ತಾ ಇರೋ ಹಣ ಸಾಕಾಗ್ತಾ ಇಲ್ಲ, ಸಾಲಗಳಾಗಿದೆ, ಇರೋ ಸಾಲಗಳು ತೀರ್ತಾ ಇಲ್ಲ, ನೀವು ಕೊಡಬೇಕಾಗಿರೋರಿಗೆ ಕೊಡೋಕ್ಕಾಗ್ತಿಲ್ಲ, ಈ ರೀತಿಯಾದ ಸಮಸ್ಯೆಗಳು. ಇದೆಲ್ಲ ಬರೋದು ತಂದೆ ತಾಯಿ ಮೇಲೆ ನಿಮಗೆ ಕಂಪ್ಲೇಂಟ್ಸ್ ಇದ್ದಾಗ. ನಾವು ಎಲ್ಲಿಂದ ಬಂದ್ವಿ ಸ್ನೇಹಿತರೆ? ತಂದೆ ತಾಯಿಯಿಂದ ತಾನೆ. ಮತ್ತೆ ಅವ್ರ ಮೇಲೆ ಕಂಪ್ಲೇಂಟ್ಸ್ ಇದ್ದಾಗ ಇಲ್ಲಿ ಬ್ಲಾಕೇಜ್ ಆಗುತ್ತೆ, ನಮ್ಮ ಹೃದಯದಲ್ಲಿ ಬ್ಲಾಕೇಜ್ ಆಗುತ್ತೆ. ಹೃದಯದಲ್ಲಿ ಬ್ಲಾಕೇಜ್ ಆದಾಗ ನಮ್ಮ ಡಿಸೈರ್ಸ್, ನಮ್ಮ ಇಂಟೆನ್ಷನ್ಸ್, ನಮ್ಮ ಗೋಲ್ಸ್ ನಮ್ಮ ಲೈಫ್ಗೆ ಬರುತ್ತಾ? ಬರಲ್ಲ. ಯಾಕೆಂದರೆ ನಮ್ಮ ಗೋಲ್ಸ್ನ ಸುತ್ತ ನಾವು ಅಡ್ಡಗೋಡೆ ಹಾಕ್ಬಿಟ್ಟಿದ್ದೀವಿ, ಅದು ನೆರವೇರದೇ ಇರೋ ಹಾಗೆ. ಹೇಗೆ? ತಂದೆ ತಾಯಿ ಮೇಲೆ ನಾವು ಕಂಪ್ಲೇಂಟ್ಸ್ ಇಟ್ಕೊಂಡಿರೋದ್ರಿಂದ. ಕೆಲವರಿಗೆ ಇತ್ತೀಚೆಗೆ ತುಂಬ ಜನ ಬಂದು ಹೇಳ್ತಾ ಇರೋದೇನು ಅಂದರೆ, ತಾಯಿ ನನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ತಂದೆ ನನ್ನ ಸರಿಯಾಗಿ ನೋಡ್ಕೊಂಡಿಲ್ಲ, ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ ನನಗೆ, ಇಲ್ಲಿವರೆಗೂ ನಾನು ಅವ್ರ ಪ್ರೀತಿನ ಎಕ್ಸ್ಪೀರಿಯನ್ಸೇ ಮಾಡಲಿಲ್ಲ, ನನ್ನ ಚೈಲ್ಡ್ಹುಡ್ ತುಂಬ ಟ್ರಾಮ್ಯಾಟಿಕ್ ಆಗಿತ್ತು, ತುಂಬ ಆಘಾತಕಾರಿಯಾಗಿತ್ತು ಅಂತ ಹೇಳ್ತಾರೆ. ಎಲ್ಲರೂ ಒಂದೇ ಥರ ಇರಲ್ಲ. ತಂದೆ ತಾಯಿ ಅಂದರೆ ಕೆಲವರು ಆ ಥರ ಇರ್ತಾರೆ, ಆದರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಅವರ ಬಾಲ್ಯ ಹೇಗಿತ್ತೋ ಏನೋ, ಅವರ ತಂದೆ ತಾಯಿ ಅವ್ರಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ರೋ ಏನೋ, ಅವ್ರು ಹೇಗೆ ಬೆಳೆದಿದ್ರೋ, ಯಾವ ವಾತಾವರಣದಲ್ಲಿ ಬೆಳೆದಿದ್ರೋ, ಇದೆಲ್ಲ ಮ್ಯಾಟರ್ ಆಗುತ್ತೆ. ಸೊ ನಿಮಗೆ ಗೊತ್ತಿಲ್ವಲ್ಲ ಅವ್ರು ಹೇಗೆ ಬೆಳೆದಿದ್ದಾರೆ ಏನು ಅಂತ. ಹಾಗಾಗಿ ನೀವೀಗ ಅವ್ರ ಮೇಲೆ ಕೋಪ, ದ್ವೇಷ ಇದನ್ನೆಲ್ಲ ಬೆಳೆಸ್ಕೊಂಡಿದ್ದೀರ. ಅದರಿಂದ ಏನಾಗಿದೆ? ನಿಮ್ಮ ಲೈಫ್ ಸ್ಟಕ್ ಆಗಿದೆ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರ ಬಾಲ್ಯ ಸರಿ ಇರಲಿಲ್ಲ, ಅಥವಾ ಅವರ ತಂದೆಯಿಂದ ಅವರ ತಾಯಿಯಿಂದ ಅವ್ರಿಗೆ ಪ್ರೀತಿ ಸಿಕ್ಕಿಲ್ಲ, ಹಾಗಾಗಿ ಅವರು ಅದನ್ನು ನಿಮಗೆ ಕೊಟ್ಟಿಲ್ಲ, ಅಥವಾ ಅವರು ಅವರ ತಂದೆಯಿಂದ ಅಥವಾ ತಾಯಿಯಿಂದ ಅತಿಯಾದ ಪ್ರೀತಿಯನ್ನು ಪಡ್ಕೊಂಡು ಅಷ್ಟು ಪ್ರೀತಿಯನ್ನು ನಿಮಗೆ ಕೊಟ್ಟರೆ ತಂದೆ ಅಥವಾ ತಾಯಿನ ಕಳ್ಕೊಂಡಿರ್ತಾರೆ ಅವರು ಚಿಕ್ಕ ವಯಸ್ಸಲ್ಲೇ. ನಾನು ಅಷ್ಟು ಪ್ರೀತಿ ಮಾಡಿದ ನನ್ನ ತಂದೆ ಅಥವಾ ತಾಯಿನ ಕಳ್ಕೊಂಡ ಹಾಗೆ ನನ್ನ ಮಕ್ಕಳನ್ನ ನಾನು ಅತಿಯಾಗಿ ಪ್ರೀತಿ ಮಾಡೋದ್ರಿಂದ ನಾಳೆ ಎಲ್ಲಿ ಇವರನ್ನು ಕಳ್ಕೊಂಡ್ಬಿಡ್ತೀನೋ ಅನ್ನೋ ಅಭದ್ರತೆ ಭಾವನೆ ಇರುತ್ತೆ ಅವರಲ್ಲಿ. ಆ ಥರ ಇದ್ದಾಗ ಕೂಡ ಅವ್ರು ನಿಮಗೆ ಸ್ಟ್ರಿಕ್ಟ್ ಆಗಿರೋ ಪೇರೆಂಟ್ಸ್ ಥರ ಕಾಣಿಸ್ತಾರೆ, ಆದರೆ ಅವರಲ್ಲೂ ಪ್ರೀತಿ ಇರುತ್ತೆ ಮಕ್ಕಳ ಮೇಲೆ. ಹೆತ್ತ ಮಕ್ಕಳ ಮೇಲೆ ಯಾರಿಗೂ ಪ್ರೀತಿ ಇರಲ್ಲ ಅಂತಲ್ಲ, ತೋರಿಸ್ಕೊಳ್ಳೋ ವಿಧಾನ ಬೇರೆ ಬೇರೆ ಇರುತ್ತೆ. ನಿಮಗನ್ಸುತ್ತೆ ಅವ್ರು ನಿಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ ಅಂತ, ಆದರೆ ಅವ್ರು ಖಂಡಿತ ಅವ್ರದ್ದೇ ಆದ ರೀತಿಯಲ್ಲಿ ಅವ್ರ ಪ್ರೀತಿ ತೋರಿಸ್ತಾ ಇರ್ತಾರೆ, ಆದರೆ ಅದು ನಿಮಗೆ ಫೀಲ್ ಆಗ್ತಾ ಇರಲ್ಲ. ಯಾಕೆಂದರೆ ಅವ್ರು ಬಾಯ್ಬಿಟ್ಟು ಹೇಳಲ್ಲ, ಒಳ್ಳೆಯದಾಗಿ ಮಾತಾಡಲ್ಲ ಅಷ್ಟೇ. ಬಟ್ ಎಲ್ಲರಿಗೂ ಅವರಲ್ಲಿ ಪ್ರೀತಿ ಅನ್ನೋದು ಖಂಡಿತ ಇರುತ್ತೆ. ಆದರೆ ಈಗ ನಿಮಗೆ ಅವರಿಗೆ ಆ ಪ್ರೀತಿ, ಆ ವಾತ್ಸಲ್ಯ ಅನ್ನೋದು ಮಾತಿನಲ್ಲಿ ಬೆಳೆದಿಲ್ಲ. ಸೊ ನಿಮ್ಮಲ್ಲಿ ಅವ್ರ ಮೇಲೆ ಕೋಪ ಬೆಳ್ಕೊಂಡಿದೆ. ಅದನ್ನೇನು ಮಾಡೋಣ? ತೆಗೆದಾಕಿ. ಇಲ್ಲಿಂದ ಯಾವ ಕಂಪ್ಲೇಂಟ್ಸ್ ಇದೆ ನಿಮ್ಮ ತಂದೆ ಮೇಲೆ ಅಥವಾ ತಾಯಿ ಮೇಲೆ, ಫಸ್ಟ್ ಅದನ್ನು ರಿಲೀಸ್ ಮಾಡಿ. ಯಾಕೆಂದರೆ ನಿಮ್ಮ ಲೈಫ್ ಸ್ಟಕ್ ಆಗ್ತಾ ಇದೆಯಲ್ಲ. ಸೊ ಅವ್ರನ್ನ ನೀವು ಕ್ಷಮಿಸ್ಬಿಟ್ಟು ಅವ್ರ ಜೊತೆ ಹೋಗಿ ಚೆನ್ನಾಗಿ ಮಾತಾಡಿ ಮತ್ತೆ ಫ್ರೀ ಆಗಿರಿ ಅಂತ ನಾನು ಹೇಳಲ್ಲ. ಯಾಕೆಂದರೆ ಅದು ನಿಮಗೂ ಕಷ್ಟ ಆಗುತ್ತೆ. ಆದರೆ ಅವರನ್ನು ಕ್ಷಮಿಸ್ಬಿಟ್ಟು
ನಿಮ್ಮ ಥಾಟ್ಸಿಂದ, ನಿಮ್ಮ ಹಾರ್ಟಿಂದ ಅವ್ರನ್ನ ಕ್ಷಮಿಸ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡಿಬಿಡಿ. ಅವ್ರು ಹೇಗಿದ್ದಾರೆ ಇರೋ ಹಾಗೆ ನೀವು ಅವ್ರನ್ನ ಸ್ವೀಕಾರ ಮಾಡಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹೌದು, ನನ್ನ ತಂದೆ ಇರೋದೇ ಹೀಗೆ, ನನ್ನ ತಾಯಿ ಇರೋದೇ ಹೀಗೆ, ಅವ್ರ ವ್ಯಕ್ತಿತ್ವ ಇದು. ಸೊ ಅವ್ರಿಗಿಂಥ ಕೆಲಸಗಳು ಮಾಡಿದ್ರೆ ಇಷ್ಟ ಆಗಲ್ಲ, ಇಂಥದ್ದು ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ವಾಟ್, ಓಕೆ, ಪರವಾಗಿಲ್ಲ. ಅವ್ರಿಗೇನು ಇಷ್ಟ ಅದನ್ನ ಮಾಡ್ಕೊಂಡು, ಅವ್ರಿಗೇನು ಇಷ್ಟ ಇಲ್ಲ ಅದನ್ನ ಮಾಡದೆ ಬಿಡ್ತೀನಿ. ಯಾಕೆಂದರೆ ಫೈನಲಿ ಅವ್ರು ನನ್ನ ತಂದೆ, ಅವ್ರು ನನ್ನ ತಾಯಿ ಅಂತ ಅನ್ಕೊಂಡ್ಬಿಟ್ಟಾಗ ಯಾವ ಸಮಸ್ಯೆ ಆಗಲ್ಲ. ಈಗ ಅವ್ರನ್ನ ಕ್ಷಮಿಸೋದು ಹೇಗೆ? ನಿಮಗೆಲ್ಲ ನೆನಪಾಗುತ್ತೆ, ನಿಮ್ಮ ಬಾಲ್ಯದಿಂದಲೂ ಆಗಿರುವಂಥದ್ದೆಲ್ಲನೂ ನೆನಪಾಗುತ್ತೆ. ಅವ್ರನ್ನ ಕ್ಷಮಿಸೋದಕ್ಕೆ ಆಗ್ತಾ ಇರಲ್ಲ ನಿಮ್ಮ ಕೈಯಲ್ಲಿ. ಆಗೇನು ಮಾಡ್ಬೋದು? ಒಂದು ಪೇಪರ್ ತಗೊಳ್ಳಿ. ತಾಯಿ ಮೇಲೆ ಏನೇನು ಕಂಪ್ಲೇಂಟ್ಸ್ ಇದೆ. ಕೆಲವೊಮ್ಮೆ ನಿಮಗೆ ನಿಮ್ಮ ತಾಯಿಗೆ ಬಾಂಧವ್ಯ ಚೆನ್ನಾಗಿದ್ರೂ ಕೂಡ ನಿಮಗೆ ಕೆಲವು ಕಂಪ್ಲೇಂಟ್ಸ್ ಇರುತ್ತೆ. ಯಾಕೆ ನನ್ನ ತಾಯಿ ತುಂಬ ಒಳ್ಳೆಯವರಾಗಿದ್ದಾರೆ, ಅವರು ತುಂಬ ಒಳ್ಳೆಯವರಾಗಿದ್ದಕ್ಕೆ ನನ್ನಲ್ಲಿ ಕೂಡ ಅಷ್ಟು ಒಳ್ಳೆತನ ಬಂದಿದೆ. ಈಗ ನನ್ನಲ್ಲಿ ಇಷ್ಟು ಒಳ್ಳೆತನ ಇರೋದಕ್ಕೆ ನಾನು ಲೈಫಲ್ಲಿ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ, ಎಲ್ಲರೂ ನನ್ನ ಮೋಸ ಮಾಡ್ತಿದ್ದಾರೆ. ಈ ರೀತಿ ಇರೋದು ಕೂಡ ಕಂಪ್ಲೇಂಟ್ಸ್ ಅಲ್ವಾ ಸ್ನೇಹಿತರೆ? ಸೊ ನಿಮ್ಮ ತಂದೆ ಅಥವಾ ತಾಯಿ ಮೇಲೆ ಏನೇನು ಕಂಪ್ಲೇಂಟ್ಸ್ ಇದೆಯೋ ಅದನ್ನೆಲ್ಲ ಒಂದು ಪೇಪರಲ್ಲಿ ನೀಟಾಗಿ ಬರ್ಕೊಳ್ಳಿ. ಯಾರೂ ಅದನ್ನು ಓದಲ್ಲ, ನೀವಾಯಿತು, ಯೂನಿವರ್ಸ್ ಆಯಿತು ಅಷ್ಟೇ. ಹಾಗಾಗಿ ನೀಟಾಗಿ ಅದನ್ನು ಒಂದು ಪೇಪರಲ್ಲಿ ಬರ್ಕೊಳ್ಳಿ. ತಂದೆಗೆ ಸಪ್ರೇಟಾಗಿ, ತಾಯಿಗೆ ಸಪ್ರೇಟಾಗಿ ಬರ್ಕೊಳ್ಳಿ. ಬರೆದು ಅದಾದ ನಂತರ ಯೋಚನೆ ಮಾಡಿ ಬರೀರಿ. ಈ ಥರ ಬರೆಯೋದ್ರಿಂದ ಏನಾಗುತ್ತೆ, ನಿಮ್ಮ ಇನ್ನರ್ ಚೈಲ್ಡ್ ನೋಡ್ತಾ ಇರುತ್ತೆ ನೀವೇನೇನು ಬರೀತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿರೋದನ್ನೆಲ್ಲ ಅಲ್ಲಿ ಹಾಕ್ತಾ ಇದ್ದೀರಾ. ನಿಮ್ಮ ಮನಸ್ಸು ಖಾಲಿ ಆಗ್ತಾ ಇರೋದನ್ನ ಇನ್ನರ್ ಚೈಲ್ಡ್ ಗಮನಿಸುತ್ತೆ. ಅದು ಬರೆದ ನಂತರ ಆ ಪೇಪರ್ಸನ್ನು, 2 ಪೇಪರ್ಸನ್ನು ಸುಟ್ಟುಬಿಟ್ಟು ಆ ಬೂದಿಯನ್ನು ತಗೊಂಡು ಆಕಾಶಕ್ಕೆ ತೋರಿಸ್ಬಿಟ್ಟು ಉಫ್ ಅಂತ ಊದ್ಬಿಡಿ. ಆವಾಗ ಇನ್ನರ್ ಚೈಲ್ಡ್ಗೆ ಗೊತ್ತಾಗುತ್ತೆ ನೀವು ಅದನ್ನೆಲ್ಲ ಖಾಲಿ ಮಾಡಿ ಯೂನಿವರ್ಸ್ಗೆ ಕೊಟ್ಬಿಟ್ಟಿದ್ದೀರಾ ಅಂತ. ಸೊ ಅವಾಗ ಇಲ್ಲಿಂದ ಬ್ಲಾಕೇಜಸ್ ಓಪನ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಸ್ಟಕ್ ಆಗಿರೋವಂಥದ್ದೆಲ್ಲ ಮುಂದುವರಿಯುತ್ತೆ. ಇದನ್ನು ಬರೀ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ ಸ್ನೇಹಿತರೆ, ಅತ್ತೆ ಮಾವ, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿಯ ತಂದೆ ತಾಯಿ ಅವ್ರಿಗೂ ಅಷ್ಟೇ. ಅವ್ರ ಮೇಲೆ ಹೆಚ್ಚಾಗಿ ಅವ್ರ ಮೇಲೇ ಎಲ್ಲರಿಗೂ ಇರುತ್ತೆ. ಅವ್ರ ಮೇಲೆ ಕೂಡ ನೀವು ಯಾವುದೇ ಒಂದು ಫೀಲಿಂಗ್ಸನ್ನು ಇಟ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಸ್ಟಕ್ ಅನ್ನೋದು ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೆ ಅವ್ರ ಮೇಲೆ ಏನು ಫೀಲಿಂಗ್ಸ್ ಇದೆಯೋ ಅದನ್ನು ಬರೆದುಬಿಡಿ. ಕಂಪ್ಲೇಂಟ್ಸ್ ಏನಿದೆಯೋ ಅದನ್ನು ಬರೆದುಬಿಟ್ಟು ಸುಟ್ಟುಬಿಟ್ಟು ಯೂನಿವರ್ಸ್ಗೆ ಸಮರ್ಪಿಸ್ಬಿಡಿ. ಆವಾಗ ನಿಮ್ಮಲ್ಲಿ ಇಲ್ಲಿ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಆಗ ನಿಮ್ಮ ಲೈಫ್ ಮುಂದುವರಿಯುತ್ತೆ. ಬರೀ ತಂದೆ ತಾಯಿಗೆ ಮತ್ತು ಅತ್ತೆ ಮಾವ ಅವರಿಗೆ ಮಾತ್ರ ಅಲ್ಲ, ನಿಮ್ಮ ಲೈಫಲ್ಲಿ ಯಾವ ರಿಲೇಷನ್ಶಿಪ್ಸ್ ಮೇಲೆ ನಿಮಗೆ ನೆಗೆಟಿವ್ ಇಮೋಷನ್ಸ್ ಇದೆ, ಕೋಪ ಇದೆ, ಅಸೂಯೆ ಇದೆ, ದ್ವೇಷ ಇದೆ, ದುಃಖ, ಅಸಮಾಧಾನ, ಇಂಥದ್ದೆಲ್ಲ ಯಾವ ರಿಲೇಷನ್ಶಿಪ್ ಮೇಲೆ ಇದೆ, ಅದು ಒಡ ಹುಟ್ಟಿದವರಾಗಿರಬಹುದು, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಕಸಿನ್ಸ್, ಫ್ರೆಂಡ್ಸ್, ನೆರೆಹೊರೆಯವರು, ಈ ಥರ ಯಾರು ಬೇಕಾದ್ರೂ ಇರ್ಬೋದು. ಮನುಷ್ಯರು ಯಾರ ಮೇಲೆ ನಿಮಗೆ ಆ ಥರ ಭಾವನೆಗಳಿದೆಯೋ ಅದು ಎಲ್ಲರ ಮೇಲಿಂದ ಇಲ್ಲಿಂದ ಇಳಿಸ್ಕೊಂಬಿಡಿ. ಬರೆದು ಸುಟ್ಟು ಯೂನಿವರ್ಸ್ಗೆ ಸಮರ್ಪಣೆ ಮಾಡಿಬಿಡಿ. ಇಲ್ಲಿ ಬ್ಲಾಕೇಜ್ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಸಾಲ್ವ್ ಆಗೋದನ್ನು ನೀವು ನೋಡ್ತೀರಾ. ಇವತ್ತೇ ಬರೀರಿ ಸ್ನೇಹಿತರೆ ಇದನ್ನು. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ಮಾತುಗಳು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.